ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಇದು ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ, ಓಕೆನಾ. ಇಂಗ್ಲೀಷಲ್ಲೇನು ಇರೋದಿಲ್ಲ, ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ. ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು. ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು. 10 ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು, ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು. ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ ಆಗಿರ್ಬೋದು, ಅಷ್ಟು ಕ್ಲಿಯರಾಗಿರುತ್ತೆ. ವೀಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ದೇ ಇರ್ಬೋದು, ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತು, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ, ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ, ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು, ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜು, ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ಪ್ರೈಸ್ ಎಷ್ಟು, ಆಫರಲ್ಲಿ ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು, ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ, ಈಗ ಫಸ್ಟ್ ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು 9108108635. ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು. ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ 800 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಚೂಡಿದಾರ್ ಟಾಪ್ದು 700 ರೂಪಾಯಿ ಆಗುತ್ತೆ. ಎರಡು ಸೇರಿ 1500 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಆಫರಲ್ಲಿ ನಾನು ನಿಮಗೆ 1000 ರೂಪಾಯಿಗೆ ಕೊಡ್ತಾಯಿದ್ದೀನಿ. 500 ರೂಪಾಯಿ ಡಿಸ್ಕೌಂಟ್ ಮಾಡಿ 1000 ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ 2 ನೋಟ್ಸ್ನ 1000 ರೂಪಾಯಿ ಕೊಡ್ತಾಯಿದ್ದೀನಿ. ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ. ನಾನು ತಕ್ಷಣವೇ ನಿಮಗೆ PDF ಫೈಲ್ ಕಳಿಸ್ಕೊಡ್ತೀನಿ, ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು. ಈಗ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದು ಕೊಡ್ತಾರೆ. ನೀವು ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು. ಒನ್ ಟೈಮ್ ಪರ್ಚೇಸ್ ಮಾಡಿ, ಲೈಫ್ ಟೈಮ್ ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ, ಅವ್ರಿಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡೋಕ್ಕೆ ಹೇಳಿ. ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಡಿ, ವಾಟ್ಸಪ್ ನಂಬರ್ಗೆ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ನ ಕಳಿಸ್ಕೊಡ್ತೀನಿ. ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀರಾ. ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ. ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರಾ. ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದೆ, ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದೀರೋ ಈಗಲಿಂದನೇ ನೀವು ಅಮೌಂಟ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು. ನೆನಪಿನಲ್ಲಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ರಲ್ವ, ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಆಫರ್ ಕ್ಲೋಸ್ ಆಗೋದ್ರೊಳಗಡೆ ಈ ನೋಟ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿ. ಒಂದು ಸಾರಿ ನೀವು ಇನ್ವೆಸ್ಟ್ ಮಾಡಿದರೆ, ಒಂದು ಸಾರಿ ನೀವು ಈ ನೋಟ್ಸ್ನ ತೊಗೊಂಡ್ರೆ ನಿಮಗೆ ಲೈಫ್ ಟೈಮ್ ಇರುತ್ತೆ. ಈ ನೋಟ್ಸ್ನ ನೀವು ತೊಗೊಂಡ ನಂತರ
ನೀವು ಕಟಿಂಗ್ ಮಾಡಬೇಕಾದ್ರೆ ನಿಮ್ಗೆ ಏನೇ ಡೌಟ್ಸ್ ಬರಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಬೋಟ್ ನೆಕ್ಕು, ಶೋಲ್ಡರ್ ಮತ್ತು ನೆಕ್ ಬಿಡ್ತು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಈ ಬೋಟ್ ನೆಕ್, ಶೋಲ್ಡರ್ ಮತ್ತು ನೆಕ್ ಬಿಡ್ತು ಬಾಡಿ ಮೆಜರ್ಮೆಂಟ್ಸ್ ಬಂದಾಗ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು, ಮತ್ತು ಅಳತೆ ಬ್ಲೌಸ್ ಕೊಟ್ಟಾಗ ಅದರಿಂದ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಈ ಚೆಸ್ಟ್ ಡಿಪೆಂಡ್ ಮಾಡಿಕೊಂಡು ಅನ್ನೋದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋದಿಲ್ಲ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ನಿಮಗೆ ಲಾಸ್ಟ್ ಟೈಮು ಒಂದು 3-4 ವೀಡಿಯೋಸ್ ಬ್ಯಾಕು ನಾನು ನಿಮಗೆ ನಾರ್ಮಲ್ ಬ್ಲೌಸು, ಡೀಪ್ ನೆಕ್ ನಾರ್ಮಲ್ ಬ್ಲೌಸು, ಶೋಲ್ಡರ್ ಮತ್ತು ನೆಕ್ ಬಿಡ್ದ ಬಗ್ಗೆ ಒಂದು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ತುಂಬ ಜನ ನೋಡಿದ್ದೀರಾ. ಅದರಲ್ಲಿ ನಿಮಗೆ ಒಂದು ಫಾರ್ಮುಲಾ ಪ್ರಕಾರ ಈ ಶೋಲ್ಡರ್ ಮತ್ತು ನೆಕ್ ಬಿಡ್ತು ನಾರ್ಮಲ್ಲು ಡೀಪ್ ನೆಕ್ ಬ್ಲೌಸ್ ಇದ್ದಾಗ, ಓಕೆನಾ, ಅದು 4 ಡಾಟ್ ಬ್ಲೌಸ್ ಆಗಿರ್ಬೋದು, 4 ಡಾಟ್ ಬ್ಲೌಸ್ ಆಗಿರ್ಬೋದು, ಇಲ್ಲ ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಯಾವುದೇ ಮಾಡಲ್ ಬ್ಲೌಸ್ ಆಗಿರಲಿ, ಡೀಪ್ ನೆಕ್ ಇದ್ದಾಗ, ಓಕೆನಾ, ನಮಗೆ ಈ ಬೋಟ್ ನೆಕ್ಕು ಮತ್ತು ಕಾಲರ್ ನೆಕ್ ಬಂದರೆ ಅದಕ್ಕೆ ಬೇರೆ ಇರುತ್ತೆ. ಓಕೆ, ಡೀಪ್ ನೆಕ್ ಬಂದಾಗ ಶೋಲ್ಡರು ಮತ್ತು ನೆಕ್ ಬಿಡ್ತು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ನಿಮಗೆ ಒಂದು 3-4 ವೀಡಿಯೋಸ್ ಬ್ಯಾಕ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿದ್ದಾರೆ. ನೋಡಿಲ್ಲ ಅಂದರೆ ನಿಮಗೆ ಲಾಸ್ಟ್ ಎಂಡ್ ಕಾರ್ಡಲ್ಲಿ ಆ ವಿಡಿಯೋ ಲಿಂಕ್ನ ಕೊಡ್ತೀನಿ, ಅಲ್ಲಿಂದ ನೋಡಿ. ಅದರಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ನಾರ್ಮಲಾಗಿ ಈ ಶೋಲ್ಡರು ಮತ್ತು ನೆಕ್ ಬಿಡ್ತನ್ನ ಯಾವ ರೀತಿ ತೊಗೊಳ್ಬೇಕು, ಫಾರ್ಮುಲಾ ಪ್ರಕಾರ ಯಾವ ರೀತಿ ತೊಗೊಳ್ಬೇಕು, ಅಳತೆ ಬ್ಲೌಸ್ ಕೊಟ್ಟಾಗ ಆ ಅಳತೆ ಬ್ಲೌಸ್ನಲ್ಲಿ ನಾವು ಯಾವ ರೀತಿ ಡಿವೈಡ್ ಮಾಡಿಕೊಂಡು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತನ್ನ ತೊಗೊಳ್ಬೇಕಂತ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ ಒಂದ್ಸರಿ. ನಿಮಗೆ ಒಂದ್ಸಾರಿ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಶೋಲ್ಡರ್ ಮತ್ತು ನೆಕ್ ಬಿಡ್ತ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇರೋದಿಲ್ಲ. ಓಕೆ, ಹಾಗೆ ಈ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸ್ನಲ್ಲಿ ಶೋಲ್ಡರ್ ಮತ್ತು ನೆಕ್ ಬಿಡ್ತು ಇದು ತುಂಬ ಜನ ನನ್ನ ರಿಪೀಟೆಡಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ. ಬೋಟ್ ನೆಕ್ ಬ್ಲೌಸ್ನಲ್ಲಿ ಶೋಲ್ಡರ್ ಮತ್ತು ನೆಕ್ ಬಿಡ್ತ ಬಗ್ಗೆ ನೀವು ಫಾರ್ಮುಲಾ ಪ್ರಕಾರ ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ, ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಯಾವ ರೀತಿ ಶೋಲ್ಡರು ನೆಕ್ ಬಿಡ್ತನ್ನ ತೊಗೊಳ್ಬೇಕಂತ ಒಂದು ಥಿಯರಿ ಕ್ಲಾಸಸ್ನ ಅಪ್ಲೋಡ್ ಮಾಡಿ ಅಂತ ವಾಟ್ಸಪ್ಪಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ರಿಂದ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟು ನಿಮಗೆ ಇದು ಡಯಾಗ್ರಾಮ್ ಕಾಣಿಸ್ತಾ ಇದೆ ಅಲ್ವಾ, ಬೋಟ್ ನೆಕ್ ಬ್ಲೌಸ್ದು ಇದು ಬ್ಯಾಕ್ ಸೈಡ್ ಪಾರ್ಟು ಡಯಾಗ್ರಾಮ್. ಓಕೆನಾ, ಇದೇ ರೀತಿ ಇರುತ್ತೆ. ನಾರ್ಮಲ್ ಡೀಪ್ ನೆಕ್ ಬ್ಲೌಸು ಮತ್ತು ಬೋಟ್ ನೆಕ್ ಬ್ಲೌಸು ಈ ಎರಡಕ್ಕೂ ವ್ಯತ್ಯಾಸ ಏನಿರುತ್ತೆ, ನೆಕ್ ಬಿಡ್ತು ಮತ್ತು ಶೋಲ್ಡರು, ಹಾರ್ಮೋಲ್ ಡೌನಿಂಗು, ಈ ಮೂರರಲ್ಲಿ ಮಾತ್ರನೇ ವ್ಯತ್ಯಾಸ ಇರುತ್ತೆ. ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ ಆದರೆ ಶೋಲ್ಡರ್ ಇಷ್ಟೊಂದು ಇರೋದಿಲ್ಲ, ನೆಕ್ ಬಿಡ್ತು ಇಷ್ಟೊಂದು ಇರೋದಿಲ್ಲ, ಹಾರ್ಮೋಲ್ ಡೌನಿಂಗು ಇಷ್ಟೊಂದು ಇರೋದಿಲ್ಲ. ನೆಕ್ ಬಿಡ್ತು, ಶೋಲ್ಡರು, ಹಾರ್ಮೋಲ್ ಡೌನಿಂಗ್ ಎಲ್ಲವನ್ನೂ ಕಡಿಮೆನೇ ಇರುತ್ತೆ ಡೀಪ್ ನೆಕ್ ಬ್ಲೌಸ್ ಇದ್ದಾಗ. ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ನೆಕ್ ಬಿಡ್ತು, ಶೋಲ್ಡರು, ಹಾರ್ಮೋಲ್ ಡೌನಿಂಗ್ ಮೂರೂ ಜಾಸ್ತಿ ಆಗುತ್ತೆ. ಬಟ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ, ಕಾಲರ್ ನೆಕ್ ಬ್ಲೌಸ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಈ ಬೋಟ್ ನೆಕ್ ಬ್ಲೌಸು ಮಧ್ಯದಲ್ಲಿರುತ್ತೆ. ನಾರ್ಮಲ್ ಡೀಪ್ ನೆಕ್ ಬ್ಲೌಸು ಮತ್ತು ಫುಲ್ ಕಾಲರ್ ನೆಕ್ ಬ್ಲೌಸು ಏನಿದೆಯೋ ಈ ಎರಡು ಮಾಡಲ್ ಬ್ಲೌಸಸ್ಗಿಂತ ಇದು ಮಧ್ಯದಲ್ಲಿರುತ್ತೆ. ಈ ಶೋಲ್ಡರು ನೆಕ್ ಬಿಡ್ತು ಅನ್ನೋದು, ನಾವು ಡೀಪ್ ನೆಕ್ ಬ್ಲೌಸ್ ಇದ್ದಾಗ ತುಂಬ ಕಡಿಮೆ ಶೋಲ್ಡರು, ತುಂಬ ಕಡಿಮೆ ನೆಕ್ ಬಿಡ್ತನ್ನ ತೊಗೊಳ್ತೀವಿ. ಅದೇ ನಮಗೆ ಕಾಲರ್ ನೆಕ್ ಬಂತು ಅಂದರೆ ಫುಲ್ ಶೋಲ್ಡರ್ ತೊಗೊಳ್ತೀವಿ, ನೆಕ್ ಬಿಡ್ತು ಮೀಡಿಯಮ್ ಇರ್ಬೋದು, ಅಂದರೆ ನಾರ್ಮಲ್ ಡೀಪ್ ನೆಕ್ಕಿಗೆ ಎಷ್ಟು ತೊಗೊಳ್ತೀವಿ ಅಷ್ಟು ತೊಗೊಳ್ಬೋದು. ಬಟ್ ಶೋಲ್ಡರ್ ಮಾತ್ರ ಫುಲ್ ಇರುತ್ತೆ, ಹಾರ್ಮೋಲ್ ಡೌನಿಂಗು ಫುಲ್ ಇರುತ್ತೆ. ಓಕೆ, ಅದೇ ಈ ಬೋಟ್ ನೆಕ್ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ನಮಗೆ ಆ ಕಡೆ ಫುಲ್ಲು ತೊಗೊಳೋದಕ್ಕೆ ಇರೋದಿಲ್ಲ, ಈ ಕಡೆ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ಗೂ ತೊಗೊಳ್ತೀವಲ್ವ ಆ ರೀತಿಯೂ ತೊಗೊಳೋದಕ್ಕೆ ಇರೋದಿಲ್ಲ, ಮಧ್ಯದಲ್ಲಿರುತ್ತೆ. ಇದು ಬೋಟ್ ನೆಕ್ ಬ್ಲೌಸ್ದು ಡಯಾಗ್ರಾಮ್ ಇಮೇಜು ಡೀಟೇಲು. ಇದು ಬೋಟ್ ನೆಕ್ ನಿಮಗೆ ನೆಕ್ಕು, ಓಕೆನಾ, ಡೀಪು ಮತ್ತು ಇದು ನೆಕ್ಕು, ಇದು ಶೋಲ್ಡರು, ಇದು ಹಾರ್ಮೋಲ್ ಡೌನಿಂಗು, ಇದು ಟೋಟಲಾಗಿ ಬೋಟ್ ನೆಕ್ ಬ್ಲೌಸ್ದು ಬ್ಯಾಕ್ ಸೈಡ್ ಪಾರ್ಟು ಡಯಾಗ್ರಾಮ್. ಈಗ ನಿಮಗೆ ಫಸ್ಟ್ ಬಾಡಿ ಮೆಜರ್ಮೆಂಟ್ಸ್ಗೆ ನಾನು ಈ ಶೋಲ್ಡರು ಮತ್ತು ನೆಕ್ ಬಿಡ್ತ ಬಗ್ಗೆ ಫಾರ್ಮುಲಾ ತಿಳಿಸ್ಕೊಡ್ತೀನಿ, ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ, ಈ ಬೋಟ್ ನೆಕ್ ಬ್ಲೌಸ್ಗೆ ಶೋಲ್ಡರು ನೆಕ್ ಬಿಡ್ತನ್ನ ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ, ಫಾರ್ಮುಲಾ ಪ್ರಕಾರ ನೋಡೋದಾದರೆ ನಮಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬೇಕಾಗುತ್ತೆ. ಈ ಶೋಲ್ಡರ್ ಮೆಜರ್ಮೆಂಟು, ಓಕೆನಾ, ಫುಲ್ ಶೋಲ್ಡರ್ ಮೆಜರ್ಮೆಂಟು ಅಂದರೆ ನೋಡಿ ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ಟೋಟಲ್ ಇದೆಷ್ಟಿದೆಯೋ ಇಷ್ಟು, ಇದು ಫುಲ್ ಶೋಲ್ಡರ್ ಮೆಜರ್ಮೆಂಟು. ಈ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ನಮಗೆ ಬೇಕಾಗುತ್ತೆ. ಈ ಫುಲ್ ಶೋಲ್ಡರ್ ಮೆಜರ್ಮೆಂಟು ನಾವು ಬಾಡಿ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ತೊಗೊಳ್ಬೇಕು. ಅಳತೆ ಬ್ಲೌಸ್ದು ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಬಾಡಿ ಮೆಜರ್ಮೆಂಟ್ಸ್ನಲ್ಲಿ ಕಂಪಲ್ಸರಿ ಬೋಟ್ ನೆಕ್ ಬ್ಲೌಸ್ ಇದ್ದಾಗ ನೀವು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಕಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ
ಈ ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ಬೇಕು. ನಾನು ನಿಮಗೀಗ ಎಕ್ಸಾಂಪಲ್ಗೆ 14.5 ಇಂಚ್ ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ನಿಮ್ಗೊಂದು ಸ್ವಲ್ಪ ಈಸಿಯಾಗಿ ಅರ್ಥ ಆಗಲಿ ಅಂತ ಈ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ಫಾರ್ಮುಲಾ ಯಾವುದೇ ಶೋಲ್ಡರ್ ಇರಲಿ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ಮತ್ತು ನೆಕ್ ವಿಡ್ತ್ನ ಡಿವೈಡ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ಗೆ 14.5 ಇಂಚ್ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಇದೆ, ಓಕೆನಾ. ಈ ಫುಲ್ ಶೋಲ್ಡರ್ ಮೆಜರ್ಮೆಂಟ್ನಲ್ಲಿ 1.5 ಇಂಚು ಮೈನಸ್ ಮಾಡಬೇಕು. 14.5 ಜಾಗದಲ್ಲಿ ಈ ಫುಲ್ ಶೋಲ್ಡರು ಈಗ ನಾನು 14.5 ಇಂಚ್ ತೊಗೊಂಡಿದ್ದೀನಿ. ಈ ಜಾಗದಲ್ಲಿ 15 ಇಂಚ್ ಇರಲಿ, 13.5 ಇರಲಿ, 15.5 ಇರಲಿ, 15 ಇರಲಿ, 16 ಇರಲಿ, ಈ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಇಂಚ್ ಆದರೂ ಇರಲಿ, ಅದರಲ್ಲಿ 1.5 ಇಂಚ್ ಮೈನಸ್ ಮಾಡಬೇಕು. ಈಗ ಈ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದರಲ್ಲಿ 1.5 ಇಂಚ್ ಮೈನಸ್ ಮಾಡಬೇಕು. 1.5 ಇಂಚ್ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧ ನಾವು ಶೋಲ್ಡರ್ ಆಗಿ ತೊಗೊಳ್ಬೇಕು. ಈಗ 14.5 ಇಂಚು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಇದೆ, ಅದರಲ್ಲಿ 1.5 ಇಂಚ್ ಮೈನಸ್ ಮಾಡಿದಾಗ 13 ಇಂಚ್ ಬರುತ್ತೆ. ಆ 13 ಇಂಚನ್ನ 2 ಭಾಗ ಮಾಡಿದರೆ 6.5 ಇಂಚ್ ಬರುತ್ತೆ, ಓಕೆನಾ. ಈ 6.5 ಇಂಚು ನಮಗೆ ಈ ಶೋಲ್ಡರ್ ಆಗಿ ಈಸಿಯಾಗಿ ನಾವು ತೊಗೊಳ್ಬೋದು, ಯಾವುದೇ ಡೌಟ್ ಬೇಡ, ಓಕೆನಾ. ಅದೇ ಎಕ್ಸಾಂಪಲ್ಗೆ ಒಂದು 15 ಇಂಚ್ ಇತ್ತು ಅಂದ್ಕೊಳ್ಳಿ, ಅದರಲ್ಲಿ 1.5 ಇಂಚ್ ಮೈನಸ್ ಮಾಡಿದರೆ ನಮಗೆ 13.5 ಇಂಚು. ಆ 13.5 ಇಂಚಲ್ಲಿ ಅರ್ಧ ಅಂದರೆ 6.25 ಇಂಚು, 6.25 ಇಂಚ್ ಆಗ ಶೋಲ್ಡರ್ ಬಂತು. ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಇದು ಬಾಡಿ ಮೆಜರ್ಮೆಂಟ್ಸ್ಗೆ, ಓಕೆನಾ. ಇದರಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಕೆಲವ್ರಿಗೆ ಈ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು 17, 18, 19, 20 ಇಂಚ್ವರೆಗೂ ಇರುತ್ತೆ. ಅಂದರೆ ದಪ್ಪ ಜಾಸ್ತಿ ಇದ್ದಷ್ಟು ಶೋಲ್ಡರ್ ಮೆಜರ್ಮೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ 20 ಇಂಚ್ ಮೇಲೆ ನಾನು ನೋಡಿಲ್ಲ, ಓಕೆನಾ. 18, 19 ಇಂಚ್ವರೆಗೂ ನೋಡಿದ್ದೀನಿ ಶೋಲ್ಡರ್ ಮೆಜರ್ಮೆಂಟು. ಆ ರೀತಿ ತುಂಬ ಹೆವಿ ಬಂತು ಶೋಲ್ಡರ್ ಮೆಜರ್ಮೆಂಟು ಅಂದರೆ ಈ 1.5 ಜಾಗದಲ್ಲಿ 2 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈ ಶೋಲ್ಡರ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಆ ರೀತಿ ಈ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು 18, 19, 20 ಇಂಚ್ವರೆಗೂ ಬಂತು ಅಂದರೆ ನೀವೇನಾದರೂ ನೋಟ್ಸ್ ತೊಗೊಂಡಿದ್ರೆ ನನಗೆ ಒಂದು ಫೋನ್ ಮಾಡಿ, ನಾನು ಅದಕ್ಕೆ ಸಪ್ರೇಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಶೋಲ್ಡರು ನೆಕ್ ವಿಡ್ತ್ನ ಎಷ್ಟು ತೊಗೊಳ್ಬೇಕು ಅಂತ, ಓಕೆನಾ. ಸಿಂಪಲಾಗಿ ತಿಳಿಸೋದಾದರೆ ಈ ಚೆಸ್ಟ್ ಮೆಜರ್ಮೆಂಟು ಒಂದು 16 ಇಂಚ್ವರೆಗೂ ಇತ್ತು ಅಂದರೆ ನೀವು 1.5 ಇಂಚ್ವರೆಗೂ ಮೈನಸ್ ಮಾಡ್ಬೋದು. 16, 17 ಇಂಚ್ ಇದ್ದರು. ಅದ್ರ ಮೇಲ್ಪಟ್ಟಿತ್ತು ಅಂದರೆ 2 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಅದರಲ್ಲೂ ನಾವು ಆ ಚೆಸ್ಟ್ ಮೆಜರ್ಮೆಂಟು ಅವರು ನೆಕ್ ವಿಡ್ತು ಇದೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಬಾಡಿ ಪರ್ಸ್ನಾಲಿಟಿ ಅನ್ನೋದು ನೋಡಿಕೊಂಡು ಇದು ಮೈನಸ್ ಮಾಡಬೇಕಾಗುತ್ತೆ. ಸಿಂಪಲಾಗಿ ತಿಳಿಸೋದಾದರೆ ನಿಮಗೆ ನಾರ್ಮಲ್ ಶೋಲ್ಡರ್ ಇತ್ತು ಒಂದು 16, 17 ಇಂಚ್ವರೆಗೂ ಇತ್ತು ಅಂದರೆ 1.5 ಇಂಚ್ ಮೈನಸ್ ಮಾಡಿಕೊಂಡು ಅದೆಷ್ಟು ಮಿಕ್ಕುತ್ತೋ ಅದರಲ್ಲಿ ಅರ್ಧ ನಾವು ನೆಕ್ ವಿಡ್ತ್ ಶೋಲ್ಡರ್ ಆಗಿ ಈಸಿಯಾಗಿ ತೊಗೊಳ್ಬೋದು. ಅದ್ರ ಮೇಲ್ಪಟ್ಟಿದ್ದರೆ ನೀವು ಸ್ವಲ್ಪ ನಾನು ಹೇಳ್ದಂಗೆ ಇದು 2 ಇಂಚ್ವರೆಗೂ ಮೈನಸ್ ಮಾಡಿ. ಇಲ್ಲ ಅಂದರೆ ನೀವು ನೋಟ್ಸ್ ತೊಗೊಂಡಿದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ, ನಾನು ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸಿಂಪಲಾಗಿ ತಿಳಿಸೋದು ಆದರೆ ಈ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದರಲ್ಲಿ 1.5 ಇಂಚ್ ಮೈನಸ್ ಮಾಡಬೇಕು. ಇನ್ನು ಎಷ್ಟು ಮಿಕ್ಕುತ್ತೋ ಅದರಲ್ಲಿ 2 ಭಾಗ ಮಾಡಿದರೆ ನಮಗೆ ಬರೋದೇ ಶೋಲ್ಡರ್, ಓಕೆನಾ. ಆ ಶೋಲ್ಡರ್ನ ಇಲ್ಲಿ ನಾವು ಬೋಟ್ ನೆಕ್ಕಿಗೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಇದು ಬಾಡಿ ಮೆಜರ್ಮೆಂಟ್ಸ್ದು. ನೆಕ್ಸ್ಟು ಈ ಶೋಲ್ಡರ್ ಇರುತ್ತಲ್ವ, ಈಗ ನಮಗಿದು ಈ ಫುಲ್ ಶೋಲ್ಡರಲ್ಲಿ 1.5 ಇಂಚ್ ಮೈನಸ್ ಮಾಡಿದ್ವಿ, ಅದರಲ್ಲಿ ಬಂದಿರೋದ್ರಲ್ಲಿ ಅರ್ಧ ಮಾಡಿದರೆ ಅದು ಶೋಲ್ಡರ್ ಆಯಿತು. ಈ ಶೋಲ್ಡರ್ 6.5 ಇಂಚ್ ಶೋಲ್ಡರ್ ಬಂತಲ್ವ, ಈ 6.5 ಇಂಚ್ ಶೋಲ್ಡರಲ್ಲಿ 2 ಇಂಚ್ ಮೈನಸ್ ಮಾಡಬೇಕು, ಓಕೆನಾ. 2 ಇಂಚ್ ಮೈನಸ್ ಮಾಡಿದರೆ ಇನ್ನೆಷ್ಟು ಮಿಕ್ಕುತ್ತೋ ಅದು ನಮಗೆ ನೆಕ್ ವಿಡ್ತು. ಯಾವ ರೀತಿ ಅಂದರೆ ಈ 2 ಇಂಚು ಏನಕ್ಕೆ ಮೈನಸ್ ಮಾಡಬೇಕು ಈ ಶೋಲ್ಡ್ರಲ್ಲಿ ಅಂದರೆ ಈ ಶೋಲ್ಡರ್ ಪಟ್ಟಿ ಮತ್ತು ಸ್ಲೀವ್ ಅಟ್ಯಾಚ್ ಮಾಡುವಂಥ ಮಾರ್ಜಿನ್ನು ನಮಗೆ ಬೋಟ್ ನೆಕ್ಕಿಗೆ ಆಲ್ಮೋಸ್ಟು ಈ ಶೋಲ್ಡರ್ ಪಟ್ಟಿ ಅನ್ನೋದು 1.5 ಇಂಚ್ ಇದ್ದರೆ ಕರೆಕ್ಟ್ ಇರುತ್ತೆ, ಓಕೆನಾ. ಅದು ಈ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ 18, 19, 20 ಇಂಚ್ ಇತ್ತು ಅಂದರೆ ಈ 2 ಇಂಚ್ ಮೈನಸ್ ಮಾಡೋ ಜಾಗದಲ್ಲಿ 2.5 ಇಂಚ್ ಮಾಡಬೇಕು. ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು, ಶೋಲ್ಡರ್ ಪಟ್ಟಿನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ನಾರ್ಮಲ್ ಆದರೆ 2 ಇಂಚು ಅಂದರೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು, ಶೋಲ್ಡರ್ ಪಟ್ಟಿ 1.5 ಇಂಚು, ಟೋಟಲ್ 2 ಇಂಚ್ ಮೈನಸ್ ಮಾಡಬೇಕು. ಈಗ ಈ 6.5 ಇಂಚು ಫುಲ್ ಶೋಲ್ಡರ್ ಮೆಜರ್ಮೆಂಟಲ್ಲಿ 2 ಇಂಚ್ ಮೈನಸ್ ಮಾಡಿದರೆ ಇನ್ನು 4.5 ಇಂಚ್ ಇದೆಯಲ್ವ, ಇದೇ ನಮಗೆ ನೆಕ್ ವಿಡ್ತು. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಳ್ಬೇಕು, 1.5 ಇಂಚ್ ಮೈನಸ್ ಮಾಡಬೇಕು. ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ನಮಗೆ ಶೋಲ್ಡರು. ಈ ಶೋಲ್ಡರಲ್ಲಿ 2 ಇಂಚ್ ಮೈನಸ್ ಮಾಡಬೇಕು. ಎಷ್ಟು ಉಳಿಯುತ್ತೋ ಅದು ನೆಕ್ ವಿಡ್ತು. ಈ 2 ಇಂಚ್ ಏನಕ್ಕೆ ಮೈನಸ್ ಮಾಡಬೇಕಂದ್ರೆ 1.5 ಇಂಚ್ ಶೋಲ್ಡರ್ ಪಾರ್ಟಿ, ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಮಾಡುವಂಥ ಮಾರ್ಜಿನು. ಇದು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಫಾರ್ಮುಲಾ ಬೋಟ್ ನೆಕ್ ಬ್ಲೌಸ್ಗೆ ಶೋಲ್ಡರ್ ಮತ್ತು ನೆಕ್ ವಿಡ್ತ್ ತೊಗೊಳ್ಳೋದು. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸಿಂಪಲ್ ಇದು ಏನು ಅಂದರೆ ಇದರಲ್ಲಿ ಇನ್ನೂ ಇರುತ್ತೆ, ಈ ನಮಗೆ ಬಾಡಿ ಮೆಜರ್ಮೆಂಟ್ಸ್ ವೇರಿ ಆಗ್ತಾ ಇರುತ್ತೆ. ದಪ್ಪ ಇರೋರು, ತುಂಬ ತೆಳುವಿರೋರು, ಓಕೆನಾ. ಅವೆಲ್ಲ ನಾವು ಇನ್ನು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಯೋಚನೆ ಮಾಡಿಬಿಟ್ಟು ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಇದು
ನಿಮಗೇನು ಅಂದರೆ ಒಂದು ಬೇಸಿಕ್ಕು ಜನರಲಾಗಿ ಎಲ್ರಿಗೂ ಸೆಟ್ ಆಗುತ್ತೆ, ಕೆಲವ್ರಿಗೆ ಮಾತ್ರ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡಬೇಕಾಗುತ್ತೆ. ಓಕೆ, ಅದು ಬಾಡಿ ಮೆಜರ್ಮೆಂಟ್ಸ್ದು. ಇದು ಅಳತೆ ಬ್ಲೌಸು. ಈ ಅಳತೆ ಬ್ಲೌಸ್ ನಮಗೆ ಕೊಟ್ಟಾಗ ಓಕೆನಾ, ಆ ಅಳತೆ ಬ್ಲೌಸ್ನಲ್ಲಿ ನಾರ್ಮಲ್ಲು ಈಗ ಬೋಟ್ ನೆಕ್ ಬ್ಲೌಸ್ ಕೊಟ್ಟರು ಅಂದರೆ ನಾವು ಒಂದು ಅಂದಾಜು ಮೇಲೆ ಈ ಶೋಲ್ಡರ್ ನೆಕ್ ಬಿಡ್ತನ್ನ ಈಸಿಯಾಗಿ ತೊಗೊಳ್ಬೋದು, ಯಾಕಂದರೆ ಜಾಸ್ತಿ ಎಕ್ಸ್ಪೆಂಡ್ ಆಗೋದಿಲ್ಲ. ನೆಕ್ ಬಿಡ್ ತೊಗೊಳ್ಬೋದು, ಶೋಲ್ಡರ್ ಪಟ್ಟಿ ಸಿಗುತ್ತೆ. ನಾವು ಈಸಿಯಾಗಿ 95% ಅಳತೆ ಬ್ಲೌಸ್ ಬೋಟ್ ನೆಕ್ದೇ ಕೊಟ್ಟಿದ್ದಾರೆ ಅಂದರೆ ನಮಗೆ ನೆಕ್ ಬಿಡ್ತು ಶೋಲ್ಡರ್ಗೆ ಸಮಸ್ಯೆ ಇರೋದಿಲ್ಲ, ಆರ್ಮೋಲ್ ಡೌನಿಂಗ್ ಮೂರಕ್ಕೂ ಸಮಸ್ಯೆನೇ ಇರೋದಿಲ್ಲ. ಬಟ್ ಡೀಪ್ ನೆಕ್ ಬ್ಲೌಸ್ ಕೊಟ್ಟಿದ್ದಾರೆ, ನಮಗೆ ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡೋಕ್ಕೆ ಹೇಳಿದ್ದಾರೆ ಅಂದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆ ಡೀಪ್ ನೆಕ್ ಬ್ಲೌಸಿಂದ ನಾವು ಶೋಲ್ಡ್ರನ್ನ ಯಾವ ರೀತಿ ಡಿವೈಡ್ ಮಾಡ್ಕೊಳ್ಬೇಕು ಅಂತ. ಈಗ ಈ ಡೀಪ್ ನೆಕ್ ಬ್ಲೌಸ್ ಕೊಟ್ಟಾಗ ಅದರಿಂದ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಂತ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾನ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ಗೆ ಶೋಲ್ಡರ್ ನೆಕ್ ಬಿಟ್ಟು ತೊಗೊಳೋದಕ್ಕೆ ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟು ಚೆಸ್ಟ್ ಮೆಜರ್ಮೆಂಟು, ಬ್ಯಾಕ್ ಸೈಡ್ ಪಾರ್ಟ್ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ. ಓಕೆನಾ, ಫ್ರಂಟ್ ಸೈಡ್ ಪಾರ್ಟು 2 ಪಾರ್ಟ್ನ ನಾವು ಮೆಜರ್ ಮಾಡ್ಕೊಳ್ಬೇಕು. ಉಕ್ಸ್ ಪಟ್ಟಿ ಸೈಡ್ 1 ಪಾರ್ಟ್ ಮೆಜರ್ ಮಾಡಿಕೊಂಡ್ರೆ ನೆಕ್ಸ್ಟು ಮನೆ ಪಟ್ಟಿ ಸೈಡು ಅಷ್ಟೇ ಇರುತ್ತೆ. ಓಕೆನಾ, ಫ್ರಂಟ್ ಸೈಡ್ ಪಾರ್ಟ್ದು ಚೆಸ್ಟ್ ಮೆಜರ್ಮೆಂಟು, ಬ್ಯಾಕ್ ಸೈಡ್ ಪಾರ್ಟ್ದು ಚೆಸ್ಟ್ ಮೆಜರ್ಮೆಂಟು. ಓಕೆನಾ, ಇದು ಫ್ರಂಟ್ ಸೈಡ್ ಪಾರ್ಟ್ದು 2 ಪಾರ್ಟ್ದು, ಇದು ಬ್ಯಾಕ್ ಸೈಡ್ ಪಾರ್ಟು. ಈ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಬ್ಲೌಸಲ್ಲಿ ನಾವು ಅಳತೆ ಮಾಡ್ಕೊಳ್ಬೇಕು. ಇದು ಅಳತೆ ಬ್ಲೌಸಲ್ಲಿ ಬಂದಂಥ ಚೆಸ್ಟ್ ಮೆಜರ್ಮೆಂಟು. ಓಕೆನಾ, ಈ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಆದರೆ ಬರುತ್ತೋ ಟೋಟಲಾಗಿ ನಾವು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡಿಕೊಂಡಾಗ ಅದರಲ್ಲಿ 2 ಇಂಚ್ ಮೈನಸ್ ಮಾಡಬೇಕು. ಇದು ಎಷ್ಟೇ ಬಂದಿರಲಿ, ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೇ ಬಂದಿರಲಿ ಅದರಲ್ಲಿ 2 ಇಂಚ್ ಮೈನಸ್ ಮಾಡಬೇಕು. 2 ಇಂಚ್ ಮೈನಸ್ ಮಾಡಿದಾಗ ನಮಗೆ ಇನ್ನೆಷ್ಟು ಉಳಿಯುತ್ತೋ ಇದನ್ನು ನಾವು ಬಾಡಿ ಮೆಜರ್ಮೆಂಟು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆನಾ, ನಾವು ಫಸ್ಟು ಅಳತೆ ಬ್ಲೌಸಲ್ಲಿ ಫ್ರಂಟ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಳ್ಬೇಕು. ಎಷ್ಟು ಬರುತ್ತೋ ಆ ಅಳತೆ ಬ್ಲೌಸಲ್ಲಿ ಇರುವಂಥ ಚೆಸ್ಟ್ ಮೆಜರ್ಮೆಂಟು ಅದರಲ್ಲಿ 2 ಇಂಚನ್ನ ಮೈನಸ್ ಮಾಡಬೇಕು. ಈ 2 ಇಂಚ್ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೋ, ಎಷ್ಟಿನ್ನು ಉಳಿಯುತ್ತೋ ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಓಕೆನಾ, ನೆನಪಲ್ಲಿ ಇಟ್ಕೊಳ್ಬೇಕು. ಈ ಬಾಡಿ ಮೆಜರ್ಮೆಂಟ್ ಅಂತ ಈಗ ನಾವು ಏನು ಕನ್ಸಿಡರ್ ಮಾಡಿದ್ದೀವೋ ಇದನ್ನು ಜನರಲ್ ಫಾರ್ಮುಲಾ ಪ್ರಕಾರ ಓಕೆನಾ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಈಗ ನಮಗೆ 31 ಇಂಚ್ ಬಾಡಿ ಮೆಜರ್ಮೆಂಟ್ ಅಂತ ಬಂತು. ಈ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೊಂಡ್ವಿ, 33 ಇಂಚ್ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಇದೆ, 2 ಇಂಚ್ ಮೈನಸ್ ಮಾಡಿದ್ವಿ, ಅದರಲ್ಲಿ ಉಳಿದಿರೋದು 31 ಇಂಚು. ಈ 31 ಇಂಚು ನಮಗೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂತ ತಿಳ್ಕೊಂಡಿದ್ದೀವಿ. ಓಕೆನಾ, ನೀವು ಅಳತೆ ಬ್ಲೌಸ್ ತೊಗೊಂಡಾಗ ಇಷ್ಟೇ ಬರಬೇಕು ಅಂತ ಏನಿಲ್ಲ, ಅದು ಎಷ್ಟಾದರೂ ಬರ್ಬೋದು. 33 ಇರೋ ಜಾಗದಲ್ಲಿ 37 ಇರ್ಬೋದು, 38 ಇರ್ಬೋದು, 40 ಇರ್ಬೋದು. ಓಕೆನಾ, ಎಷ್ಟು ಇಂಚ್ ಆದರೂ ಇರಲಿ ಅದರಲ್ಲಿ 2 ಇಂಚ್ ಮೈನಸ್ ಮಾಡಿ ಇನ್ನೆಷ್ಟು ಉಳಿಯುತ್ತೋ ಅದು ಬಾಡಿ ಮೆಜರ್ಮೆಂಟ್. ಈ ಬಾಡಿ ಮೆಜರ್ಮೆಂಟ್ನ 6ರಲ್ಲಿ ಭಾಗ ಮಾಡ್ಕೊಳ್ಬೇಕು. ಓಕೆನಾ, ಫಾರ್ಮುಲಾ ಪ್ರಕಾರ ನಿಮ್ಗೆ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಲ್ವ, 6ರಿಂದ ನಾವು ಈ ಚೆಸ್ಟ್ ಮೆಜರ್ಮೆಂಟ್ನ ಭಾಗ ಮಾಡಬೇಕು. ಅಂದರೆ ಈ 31 ಇಂಚ್ ಈಗ ನನಗೆ ಬಂದಿದೆ ಅಲ್ವಾ, ಇದು ಬಾಡಿ ಮೆಜರ್ಮೆಂಟ್, ಇದನ್ನು 6 ಭಾಗ ಮಾಡಬೇಕು. 6ರಿಂದ ಭಾಗ ಮಾಡೋದು ಒಂದೇ, 6 ಭಾಗ ಮಾಡೋದು ಒಂದೇ. ಓಕೆನಾ, 6ರಿಂದ ನಾವು ಭಾಗ ಮಾಡಬೇಕು. 6 ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅದು ನಮಗೆ ನಾರ್ಮಲ್ ಶೋಲ್ಡರ್ ನಾರ್ಮಲ್ ಡೀಪ್ ನೆಕ್ ಶೋಲ್ಡರ್ ಆಗಿ ಬರುತ್ತೆ. ಈಗ ಇದು 31 ಇಂಚಿದೆ. ಈ 31 ಇಂಚ್ ಬಂದಾಗ ಏನು ಮಾಡಬೇಕಂದ್ರೆ ನಾವು ಇದನ್ನು 30 ಇಂಚ್ ಪ್ರಕಾರ ಡಿವೈಡ್ ಮಾಡ್ಕೊಳ್ಬೇಕು. ಈಗ 37 ಇಂಚ್ ಬಂತು ಅಂದ್ಕೊಳ್ಳಿ, 36 ಇಂಚಿಗೆ ತೊಗೊಳ್ಳಿ. 33 ಬಂದಾಗ 32ಕ್ಕೆ ತೊಗೊಳ್ಳಿ. 35 ಬಂದಾಗ 34ಕ್ಕೆ ತೊಗೊಳ್ಳಿ. ಓಕೆನಾ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈ 31 ಇಂಚು ತೊಗೊಂಡಿದ್ದೀನಿ ಎಕ್ಸಾಂಪಲ್ ಆಗಿ. ಓಕೆನಾ, ಈ 1 ಇಂಚ್ ಕೈ ಬಿಡಿ, ನಾವು 30 ಇಂಚ್ ಪ್ರಕಾರ ಶೋಲ್ಡ್ರನ್ನ ತೊಗೊಳ್ಬೇಕಾಗುತ್ತೆ. ಓಕೆನಾ, ಇಲ್ಲಾಂದರೆ 1 ಪಾಯಿಂಟು 2 ಪಾಯಿಂಟು ಹೆಚ್ಚಿಗೆ ಬರ್ತಾ ಇರುತ್ತೆ. 1 ಇಂಚಿನಲ್ಲಿ 4 ಭಾಗ ಮಾಡಿದರೆ ಮತ್ತೆ 1/4 ಇಂಚ್ ಬರುತ್ತೆ, ಅದು ವೇಸ್ಟು. 30 ಇಂಚ್ ಆದರೆ 5 ಇಂಚ್ ಶೋಲ್ಡ್ರ್ ಕರೆಕ್ಟಾಗಿರುತ್ತೆ. ಆ ರೀತಿ ನಾವು 37, 39 ಇದ್ದರೆ ಅದನ್ನು 1 ಇಂಚ್ ಮೈನಸ್ ಮಾಡಿ ಅದರ ಕೆಳಗಡೆ ಇರುವಂಥ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಫಾರ್ಮುಲನ್ನು ತೊಗೊಳ್ಬೇಕು. ಅದನ್ನು 6 ಭಾಗ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೋ ಇದು ನಾರ್ಮಲ್ ಶೋಲ್ಡರ್, ಡೀಪ್ ನೆಕ್ ಶೋಲ್ಡರ್. ಓಕೆನಾ, ಈ ಡೀಪ್ ನೆಕ್ ಶೋಲ್ಡರ್ ಏನು ಬಂದಿದೆಯೋ ಪ್ಲಸ್ ಇದಕ್ಕೆ ಬೋಟ್ ನೆಕ್ಗೋಸ್ಕರ 1.5 ಇಂಚು ಸೇರಿಸ್ಕೊಳ್ಬೇಕು. ನಾರ್ಮಲ್ ಡೀಪ್ ನೆಕ್ ಶೋಲ್ಡರ್ ನಮಗೆ ಬಂತು ಈ ಫಾರ್ಮುಲಾ ಪ್ರಕಾರ. ಈ ನಾರ್ಮಲ್ ಡೀಪ್ ನೆಕ್ ಶೋಲ್ಡರ್ ಏನಿದೆ ಇದಕ್ಕೆ ಬೋಟ್ ನೆಕ್ ನಮಗೆ ಶೋಲ್ಡರ್ ಬೇಕು ಅಂದಾಗ 1.5 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡಾಗ ಎಷ್ಟು ಬರುತ್ತೋ ಅದೇ ನಮಗೆ ಬೋಟ್ ನೆಕ್ ಶೋಲ್ಡರ್. ಓಕೆನಾ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈ ಬೋಟ್ ನೆಕ್ ಶೋಲ್ಡರಲ್ಲಿ ಆ್ಯಸ್ ಇಟ್ ಈಸ್ 2 ಇಂಚ್ ಮೈನಸ್ ಮಾಡಬೇಕು. 1.5 ಇಂಚು ಶೋಲ್ಡರ್ ಪಟ್ಟಿ, 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ನು. ಇನ್ನೆಷ್ಟು ಮಿಕ್ಕುತ್ತೋ ಅದು ನಮಗೆ
ಶೋಲ್ಡರು ಮತ್ತು ನೆಕ್ ಬಿಡ್ತು ಈ 4.5 ಇಂಚ್ ನೆಕ್ ಬಿಡ್ತು, 6.5 ಇಂಚು ಶೋಲ್ಡರು. ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಹೋದರೂ ಸೇಮ್ ಇರುತ್ತೆ. ಅಳತೆ ಬ್ಲೌಸ್ ಪ್ರಕಾರ ಹೋದರೂ ಮತ್ತೆ ನಾವು ಬಾಡಿ ಮೆಜರ್ಮೆಂಟ್ಗೆ ಬರ್ತೀವಿ. ಈ ರೀತಿ ಫಾರ್ಮುಲಾ ಪ್ರಕಾರ ನಾವು ಈ ಶೋಲ್ಡರ್ ಮತ್ತು ನೆಕ್ ಬಿಡ್ತನ್ನ ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋನ ಇನ್ನೂ ಒಂದು ಸಾರಿ ನೋಡಿ. ಇದನ್ನು ಒಂದು ಸಾರಿ ನೀವು ಅರ್ಥ ಮಾಡಿಕೊಂಡು ಫಾಲೋ ಮಾಡಿದ್ದೀರಂದರೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ಚೆಸ್ಟ್ ಮೆಜರ್ಮೆಂಟು ಮತ್ತು ಶೋಲ್ಡರು ನೆಕ್ ಬಿಡ್ತು ಡೀಪ್ ಇದು ಯಾವುದೇ ಡಿಫ್ರೆನ್ಸ್ ಇರಲಿ, ನಿಮಗೊಂದು ಐಡಿಯಾ ಬರುತ್ತೆ ಯಾವುದು ಮೈನಸ್ ಮಾಡಬೇಕು, ಯಾವುದು ಪ್ಲಸ್ ಮಾಡಬೇಕು, ಎಷ್ಟು ಇಂಚ್ ತೊಗೊಳ್ಬೇಕು ಏನು ಅನ್ನೋದು. ತುಂಬ ಸಿಂಪಲ್ಲಾಗಿದೆ, ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ವಿಡಿಯೋನ ಇನ್ನೂ 2-3 ಸಾರಿ ಬೇಕಾದರೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಇದೇನು ಅಂದರೆ ಒಂದು ಸಾರಿ ನೀವು ಕಲ್ತ್ಕೊಂಡಿದ್ದೀರ ಅಂದರೆ ಲೈಫ್ ಟೈಮ್ ಇರುತ್ತೆ. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆಗಿರ್ಬೋದು, ಯಾವುದೇ ಅಳತೆ ಬ್ಲೌಸ್ ಆಗಿರ್ಬೋದು, ಸೇಮ್ ಫಾರ್ಮುಲಾ ಇರುತ್ತೆ. ನಂಬರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಮೆಜರ್ಮೆಂಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಬಟ್ ಫಾರ್ಮುಲಾ ಮಾತ್ರ ನಮಗೆ ಸೇಮ್ ಇರುತ್ತೆ. ಓಕೆನಾ? ಸಾಧ್ಯವಾದಷ್ಟು ವಿಡಿಯೋನ ಇನ್ನೊಂದು 2-3 ಸಾರಿ ಆದರೂ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. 100% ಈ ಫಾರ್ಮುಲಾ ನಿಮಗೆ ಯೂಸ್ ಆಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.